ಹಾಗೆ ನಿಮ್ಮ ಗುರುಗಳು ಬಂದಿ ನಿಮ್ಮ ಗುರು ಬಂದ್ಯಾ ನೋಡೋ ಅನ್ನೋರು. ಗುರುಗಳು ಬಂದ್ಯಾರೆ ಗುರು ಬಂದ್ಯಾರೆ ಅಂತ ನಮ್ಗೆ ಅಂಡರ್ಸ್ಟುಡ್ ಬಂದ್ಯಾರೆ ಅಂತ. ಅಂದರೆ ನಮ್ಮ ಕಂಡ್ರೆ ಭಾಳ ಅದು ನಮ್ಮ ದೊಡ್ಡಪ್ಪಂಗೆ ಗೊತ್ತಿತ್ತು. ಇವ್ರ ಜೊತೆ ಇವರು ಅವರು ಎಲ್ಲ ತುಂಬ ತುಂಬ ಇದಾಗಿದ್ದಾರೆ, ಅದೇನೋ ಅವ್ರ ಜೊತೆ ಹೋಗ್ತಾರೆ ಅಂತ. ತಿಂಡಿ ರೆಡಿಯಾಗಿದೆ ಎಪ್ಸು ಅಂದರು ನಮಗೆ. ತಿಂಡಿ ರೆಡಿಯಾಗಿದೆ ಹೇಳು ಅಂದರು. ಹೇಳು ಅಂದರೆ ಏನು ಅರ್ಥ? ಎದ್ಬಿಟ್ಟು ಒಳಗಡೆ ಹೋಗಿ ಅಲ್ಲಿ ಡೈನಿಂಗ್ ಟೇಬಲ್ ಇದೆ ಅಲ್ಲೋ ಅಥವಾ ಅಡುಗೆ ಮನೆ ಒಳಗಡೆ ಕೂತ್ಕೊಂಡು ತಿಂಡಿ ತಿನ್ನು ಅಂತ. ನಾವೊಂದು ಸ್ವಲ್ಪ ಇಲ್ಲಿ ವಾತಾವರಣ ತಣ್ಣಗಾದ್ಮೇಲೆ ನಮ್ಮ ದೊಡ್ಡಪ್ಪ ಇನ್ನೇನು ಮಾಡ್ತಾರೆ ಆ ಕಡೆ ಹೋದ್ರು. ಒಳಗೆ ಹೋಗಿ ನೋಡಿದ್ರು ತಿಂಡಿ ಆಗಿತ್ತು. ಅಂತ ಕೆಲಸ ಆಯ್ತಲ್ಲ ಇವತ್ತು, ಎದ್ದೋಗ್ಬಿಟ್ರಲ್ಲ. ಈ ಗುರುಗಳು ಯಾಕೆ ಹಿಂಗೆ ಮಾಡ್ತಾರೆ ಅಂತ ನಮಗಂತೂ ಅರ್ಥ ಆಗಲ್ಲ. ಒಳಗಡೆ ತಿಂಡಿ ಆಗಿದೆ, ಕಾಫಿನೂ ಆಗಿದೆ ಅಲ್ವೇ, ಅದೇನು ತಗೊಂಬರಯ್ಯ, ಅದೇನು ತಗೊಂಬರಯ್ಯ, ತಿನ್ನೋಣ ಇಲ್ಲೇ ತಿನ್ನೋಣ ತಗೊಂಬರಯ್ಯ ಅಂದರು. ಇದು ಗುರುಗಳು. ಎಲ್ಲ ಬಿಟ್ಟಿರೋರು ಏನು ಎಲ್ಲಿ ಯಾವ ಥರ ವಿರಕ್ತಿ, ಭೌತಿಕವಾದ ವಿರಕ್ತಿ ಅಲ್ಲ, ಆ ವಿರಕ್ತತೆ ಮನಸ್ಸೊಳಗಡೆ ಇರಬೇಕು. ಹೇಳು ಹೇಳು ತಿಂಡಿ ಹೇಳು ಹೇಳು ಅಂದ. ಹೇಳು ಅಂದಮೇಲೆ ಒಳಕ್ಕೇನು ಹೊರಕ್ಕೇನು ಎದ್ದು ಬರ್ತಿದ್ದೆ ಈ ಕಡೆಗೆ. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ವೆಂಕಟಾಚಲ ದೇಶಿಕಂ. ಇರಲಿ, ಇಲ್ಲಿ ಮನೆಗೆ ಬಂದಾಗ ನಮ್ಮ ದೊಡ್ಡಪ್ಪ ಮಾತಾಡೋರು. ಹಾಗೆ ನಿಮ್ಮ ಗುರುಗಳು ನಿಮ್ಮ ಗುರು ಬಂದ್ಯಾ ನೋಡೋ ಅನ್ನೋರು. ಗುರುಗಳು ಬಂದ್ಯಾರೆ ಗುರು ಬಂದ್ಯಾರೆ ಅಂತ ನಮ್ಗೆ ಅಂಡರ್ಸ್ಟುಡ್ ಬಂದ್ಯಾರೆ ಅಂತ. ಅಂದರೆ ನಮ್ಮ ಕಂಡ್ರೆ ಭಾಳ ಅದು ನಮ್ಮ ದೊಡ್ಡಪ್ಪಂಗೆ ಗೊತ್ತಿತ್ತು. ಇವ್ರ ಜೊತೆ ಇವರು ಅವರು ಎಲ್ಲ ತುಂಬ ತುಂಬ ಇದಾಗಿದ್ದಾರೆ, ಅದೇನೋ ಅವ್ರ ಜೊತೆ ಹೋಗ್ತಾರೆ ಅಂತ. ಆಮೇಲೆ ಆದರೆ ಮನೆಗೆ ಬಂದರೆ ಮಾತ್ರ ನಮ್ಮ ದೊಡ್ಡಪ್ಪ ಎಲ್ಲದೂ ಅಂದರೆ ಏನು ಅವ್ರವ್ರಿಗೆ ಇದಿರಲಿಲ್ಲ. ಈಗ ಅವರು ಸಣ್ಣವನು ಅಂತ ಒಂದು ಸ್ವಲ್ಪ ಒಂದು ಏಕವಚನ ಇತ್ತು, ಮತ್ತು ಅವ್ರು ನೇರ ಏನಿದ್ರು ಹೇಳ್ಬಿಡೋರು ಆ ಥರ. ಒಳಗಡೆ ತಿಂಡಿ ಆಗಿರ್ಬೇಕು ನೋಡೋ, ನಿಮಗೂ ತಿಂಡಿ ಗಿಪ್ಸು ಅಂತ. ಒಳಗಡೆ ಹೋಗಿ ನೋಡ್ಕೊ ಬಂದ್ವಿ. ನಮ್ಮಮ್ಮ ಏನೋ ಮಾಡಿದರು, ಉಪ್ಪಿಟ್ಟ ರೊಟ್ಟಿನ ಏನೋ ಮಾಡಿದರು. ತಿಂಡಿ ತಿನ್ನೋಕೆ ಅಡುಗೆ ಮನೆ ಒಳಗೆ ಬರಬೇಕಲ್ವ, ಇಷ್ಟೇ. ಗುರುನಾಥರು ಸೋಫಾ ಮೇಲೆ ಕೂತಿದ್ದಾರೆ, ನಾವು ಪಕ್ಕದಲ್ಲಿದ್ದೀವಿ, ಎಲ್ಲ ಪಕ್ಕದಲ್ಲಿ ಕೂತಿದ್ದೀವಿ. ಒಳಗಡೆ ತಿಂಡಿ ರೆಡಿ ಇದೆ. ನಮ್ಮ ದೊಡ್ಡಪ್ಪ ಅಡುಗೆ ಮನೆ ಕಡೆಯಿಂದ ನಡು ಮನೆ ಹತ್ರ ಬಂದು ತಿಂಡಿ ರೆಡಿಯಾಗಿದೆ ಎಪ್ಸ ಅಂಟೆಚಲ ಹೇಳು, ತಿಂಡಿ ರೆಡಿಯಾಗಿದೆ ಹೇಳು ಅಂದರು. ಅಷ್ಟೇ, ತಿಂಡಿ ರೆಡಿಯಾಗಿದೆ ಎಪ್ಸು ಅಂದರು ನಮಗೆ. ತಿಂಡಿ ರೆಡಿಯಾಗಿದೆ ಹೇಳು ಅಂದರು. ಹೇಳು ಅಂದರೆ ಏನು ಅರ್ಥ? ಎದ್ಬಿಟ್ಟು ಒಳಗಡೆ ಹೋಗಿ ಅಲ್ಲಿ ಡೈನಿಂಗ್ ಟೇಬಲ್ ಇದೆ ಅಲ್ಲೋ ಅಥವಾ ಅಡುಗೆ ಮನೆ ಒಳಗಡೆ ಕೂತ್ಕೊಂಡು ತಿಂಡಿ ತಿನ್ನು ಅಂತ. ಇವ್ರಿಗದು ಏನಂತ ಏನೋ ಎದ್ದು ಸೀದಾ ಹೋಗ್ಬಿಟ್ರು. ನಾವು ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ, ಮೊದಲೇ ನಮ್ಮ ದೊಡ್ಡಪ್ಪಂಗೆ ಅಷ್ಟಕ್ಕಷ್ಟೇ ಇವ್ರನ್ನೆಲ್ಲ ಕಂಡ್ರೆ ಅಂದ್ರೆ ಅಂತ ಅಲ್ಲ ಆ ಥರ. ನಮ್ಮ ದೊಡ್ಡಪ್ಪ ಸಿಟ್ಟು ಮಾಡ್ಕೊಂಬಿಟ್ರು. ಅಯ್ಯೋ ಅದು ನಾವು ಹೇಳಿದ್ರೆ ಎಲ್ಲಿ ಬರ್ತಾನೆ ನಿಮ್ಮ ಗುರು, ನಡಿ ಅಂತೇಳಿ ಅವರು ಸಿಟ್ಟು ಮಾಡ್ಕೊಂಡು ಒಳಗೆ ಹೋದ್ರು. ನಮಗೆ ಧರ್ಮ ಸಂಕಟ, ಒಂದು ಗುರುಗಳು ಇದ್ದೋಗ್ಬಿಟ್ರು ಅಂತ. ಇವರು ನಮ್ಮ ದೊಡ್ಡಪ್ಪಂಗೆ ನಾವು ಹೇಳಿದ್ರೆ ಎಲ್ಲಿ ಕೇಳ್ತಾನೆ, ನಾನು ತಿಂಡಿ ತಿನ್ನು ಅಂತ ಹೇಳಿದ್ದೆ, ಒಳಗೆ ಬರಲಿಲ್ಲ ಅಂತ. ಎದುರುಗಡೆ ಬಂದರು. ನಮ್ದು ಹಳೆ ಮನೆ ಜಗಲಿ ಇತ್ತು, ತುಡಿಕೆ ಮನೆ ಜಗಲಿ. ಆ ಜಗಲಿ ಮೇಲೆ ಗುರುನಾಥರು ಕೂತ್ಕೊಂಡ್ರು. ಅಷ್ಟೋ ತನಕ ಒಳಗೆ ಕೂತಿದ್ರು. ಈಗ ಎದ್ದು ಬಂದು ಅಲ್ಲಿ ಕೂತ್ಕೊಂಡ್ರು. ನಾವೊಂದು ಸ್ವಲ್ಪ ಇಲ್ಲಿ ವಾತಾವರಣ ತಣ್ಣಗಾದ್ಮೇಲೆ ನಮ್ಮ ದೊಡ್ಡಪ್ಪ ಇನ್ನೇನು ಮಾಡ್ತಾರೆ ಆ ಕಡೆ ಹೋದ್ರು. ಒಳಗೆ ಹೋಗಿ ನೋಡಿದ್ರು ತಿಂಡಿ ಆಗಿತ್ತು. ಅಂತ ಕೆಲಸ ಆಯ್ತಲ್ಲ ಇವತ್ತು, ಎದ್ದೋಗ್ಬಿಟ್ರಲ್ಲ. ಈ ಗುರುಗಳು ಯಾಕೆ ಹಿಂಗೆ ಮಾಡ್ತಾರೆ ಅಂತ ನಮಗಂತೂ ಅರ್ಥ ಆಗಲ್ಲ. ನಮ್ಮ ದೊಡ್ಡಪ್ಪ ಅವರಲ್ಲ, ಅದಕ್ಕೆ ಅವರು ಸಿಟ್ಟು ಮಾಡ್ಕೊಳ್ಳೋದು ಇವ್ರ ಮೇಲೆ. ಯಾಕೆ ಅವರೆಲ್ಲ ಬೇಜಾರು ಮಾಡ್ಕೊಳ್ಳೋದು? ಏನಂದ್ರು? ತಿಂಡಿ ರೆಡಿ ಆಗಿದೆ ಹೇಳು ಅಂದರು. ಹಂಗೆ ಅಂತೀವಲ್ಲ, ತಿಂಡಿ ರೆಡಿ ಆಗಿದೆ ಹೇಳು ಅಂತ. ತಪ್ಪು ಮಾತು ಏನಾಡಿದ್ರು ನಮ್ಮ ದೊಡ್ಡಪ್ಪ. ಒಳಗೆ ಹೋಗಿದ್ದು ಏನಾಗಿತ್ತು? ತಿಂಡಿ ತಿಂದೇ ಇದ್ರು ಪರವಾಗಿಲ್ಲ. ಹಿಂಗೆ ರೊಯ್ಯ ಅಂತ ಇದ್ದಾರೆ. ಇನ್ನೊಂದು ದಿವಸ ಏನಂತಾರೆ, ನಿಮ್ಮ ಗುರು ಅವ್ನು ನಮ್ಮ ಮಾತೆಲ್ಲ ಕೇಳ್ತಾನೆ, ನೀನೇ ಕರಿಯಪ್ಪ ನಿಮ್ಮ ಗುರುನ ಅಂತ. ನಮ್ಮ ಮಾತು ಎಲ್ಲಿ ಕೇಳ್ತಾನೆ? ನಾವು ಹೇಳಿದ್ರೆ ಅವ್ನಿಗೆ ಆಗಲ್ಲ ಅಂತ. ಮೊದಲೇ ಅವ್ರಿಗಾಗಲ್ಲ, ಅದಕ್ಕೆ ಸರಿಯಾಗಿ ಇವರು ರೊಯ್ಯ ಅಂತ ಎದ್ದೋಗ್ಬಿಟ್ರಲ್ಲ ಅಂತ ತಲೆ ಒಳಗಡೆ ಯೋಚನೆ ಮಾಡ್ಕೊಂಡು, ಇನ್ನೇನು ಗುರುಗಳು ಅಲ್ಲಿ ಕೂತಿದ್ರಲ್ಲ ಪಕ್ಕದಲ್ಲಿ ಹೋಗಿ ಮತ್ತೆ ಪಕ್ಕದಲ್ಲಿ ಇಲಿ ಮರಿತಾರ ಪಕ್ಕದಲ್ಲಿ ಕೂತ್ಕೊಂಡ್ವಿ. ನಮ್ಗೆ ಎರಡು ಕಡೆನೂ ಬಿಡೋಕ್ಕಾಗಲ್ಲ. ಈಗ ಇವ್ರು ಯಾಕೆ ಬಂದಿದ್ರು ಅಂತ ತಿಳ್ಕೊಬೇಕು. ಅಲ್ಲಿ ತಲೆಯಲ್ಲಿ ಇದೇ ಹೊಡ್ತಿತ್ತು, ಅಣ್ಣಯ್ಯ ಅಂತ ಏನು ತಪ್ಪಿನ ಮಾತಾಡಿದ್ನಪ್ಪ ಇವ್ರು. ಒಂದು ನಿಮಿಷ ಇಲ್ಲ ಅಲ್ಲೇ ಕೂತಿದ್ದ, ಆಮೇಲೆ ಎದ್ದು ಬರ್ಬೇಕಾಯ್ತು. ಹೇಳು ಅಂತಿದ್ದಂಗೆ ರೊಯ್ಯ ಅಂತ ಹಿಂಗೆ ಎದ್ದು ಬಂದ್ಬಿಟ್ರೆ ಅವ್ನು ಏನು ಅನ್ಕೊಳ್ಳೋಣ ಅಂತ ತಲೆ ಗಿರ್ರ ಅಂತ ಓಡ್ತಾ ಇತ್ತು. ಒಳಗಡೆ ತಿಂಡಿ ಆಗಿದೆ, ಕಾಫಿನೂ ಆಗಿದೆ ಅಲ್ವೇ,
ಅದೇನು ತಗೊಂಬರಯ್ಯ, ತಿನ್ನೋಣ, ಇಲ್ಲೇ ತಿನ್ನೋಣ, ತಗೊಂಬರಯ್ಯ ಅಂದರು. ಸೀದಾ ಒಳಗೋದ್ವಿ. ಅಲ್ಲೆಲ್ಲ ತಿಂಡಿನ ಎಲ್ಲ ಒಂದು ತಿಂಡಿ ಎಲ್ಲ ತಗೊಂಡ್ವಿ, ಅಂದರೆ ಬಾಳೆ ಎಲೆ ಇದು ಎಲ್ಲ ತಗೊಂಡ್ವಿ. ಒಂದು ಜೊಂಬಿಗೆ ಎಲ್ಲ ಕಾಫಿ ಹಾಕ್ಸ್ಕೊಂಡು ಒಂದಷ್ಟು ಲೋಟ ಇಟ್ಕೊಂಡು ನನ್ನ ತಮ್ಮನ ಯಾರೋ ಇದ್ದರು, ಎಲ್ಲ ಬಂದು ಪಕ್ಕದಲ್ಲಿ ಕೂತ್ಕೊಂಡ್ವಿ. ಅಷ್ಟೊತ್ತಿಗಾಗಲೇ ಒಂದಷ್ಟು ಜನ ಗುಂಪು ಸೇರಿಬಿಟ್ಟಿತ್ತು ಮನೆ ಮುಂದ್ಗಡೆ. ಎಲ್ಲರಿಗೂ ಇಷ್ಟಿಷ್ಟು ಕೊಟ್ವಿ ತಿಂಡಿನ. ಎಲ್ಲರೂ ತಿಂದರು. ಗುರುಗಳನ್ನ ಎಲ್ಲರ ಕೈ ಕೊಟ್ಟರು. ಆಮೇಲೆ ಕಾಫಿ ಕೊಟ್ಟರು. ಎಲ್ಲರೂ ಕುಡಿಯ ಅಂದರು. ನಮಗೂ ಕುಡೀರಿ ಅಂದರು. ನಾವು ಕುಡಿತಾ ಇದ್ವಿ. ತಲೆಯಲ್ಲಿ ಇದೇ ಓಡ್ತಾಯಿತ್ತು, ಇದೇ ತಿಂಡಿ ಒಳಗೆ ಬಂದು ತಿಂದಿದ್ರೆ ಹಣ ಹಿಂಗೆ ಖುಷಿಯಾಗಿರೋದು. ಈ ಗುರುಗಳ ಸ್ವಭಾವ ಒಂದು ಚೂರು ಅರ್ಥ ಆಗಲ್ಲಪ್ಪ ಅಂತ. ಏನಂದಿರ್ಬೋದು ಗುರುಗಳು? ತಿನ್ನಯ್ಯ, ಒಳಗೆ ಕೊಟ್ಟರೆ ಸತ್ಕಾರ, ಒಳಗೆ ಕೊಟ್ಟರೆ ಸತ್ಕಾರ, ಹೊರಗೆ ಕೊಟ್ಟರೆ ಭಿಕ್ಷಾ. ಒಟ್ಟಿಗೆ ತಿನ್ನೋದು ಮುಖ್ಯ ಅಲ್ವೇನಯ್ಯ, ತಿನ್ನಯ್ಯ ಅಂದರು. ಎಂಥ ಮಾತು! ಒಳಗೆ ಕೊಟ್ಟರೆ ಸತ್ಕಾರ, ಹೊರಗೆ ಕೊಟ್ಟರೆ ಭಿಕ್ಷಾ. ಒಟ್ಟಿಗೆ ತಿನ್ನೋದಲ್ವೇನಯ್ಯ, ಜೊತೆಯಾಗಿ ಆನಂದವಾಗಿ ಅನುಭವಿಸೋದಲ್ವೇನಯ್ಯ ಮುಖ್ಯ. ಇಲ್ಲೂ ಅದೇ ಮಾಡ್ತಿದ್ದೀವಲ್ಲಯ್ಯ, ತಿನ್ನಯ್ಯ, ಯಾಕೆ ತಲೆ ಬಿಸಿ ಮಾಡ್ತಿದ್ದೀಯ ಅದು. ಇದು ಗುರುಗಳು ಎಲ್ಲ ಬಿಟ್ಟಿರೋರು. ಏನು ಎಲ್ಲಿ ಯಾವ ಥರ ವಿರಕ್ತಿ, ಭೌತಿಕವಾದ ವಿರಕ್ತಿ ಅಲ್ಲ, ಆ ವಿರಕ್ತತೆ ಮನಸ್ಸೊಳಗಡೆ ಇರಬೇಕು. ಭಾಳ ಕಷ್ಟ ಇದನ್ನ ಆಚರಣೆ ಮಾಡೋದು. ಶಿವನೇ ಶಂಕರಲಿಂಗ ಅಂದರೆ ಶಂಕರಂಗಾಶ್ರಮಕ್ಕೆ ಹೋಗ್ತಾರೆ. ಕ್ಲಾರಿಫೈ ಮಾಡಿದ್ರು ಗುರುಗಳು, ಬಿಡಲಿಲ್ಲ. ಒಳಗೆ ಕೊಟ್ಟರೆ ಸತ್ಕಾರ, ಹೊರಗೆ ಕೊಟ್ಟರೆ ಭಿಕ್ಷಾ. ನಾವು ಹಣೆಯ ಅದು ನಮ್ಮ ಹಣೆ ಬೇಜಾರಾಗ್ಬಿಟ್ರಲ್ಲ, ನಾವು ಹಣೆ ಹೆಂಗಿದೆ ಅರ್ಥ ಮಾಡ್ಸೋಕ್ಕಾಗತ್ತೆ? ನೋಡು ಮಗು, ನಾನು ನಿಂಗೆ ಯಾವಾಗಲೂ ಹೇಳ್ತಾ ಇರ್ತೀನಿ, ನಾನು ಶಬ್ದ ಬ್ರಹ್ಮನ್ನೇ ಆರಾಧನೆ ಮಾಡೋದು ಅಂತ. ನಿಮ್ಮ ಅಣ್ಣಯಿಂದೇನು ತಪ್ಪಿಲ್ಲ. ನಿಮ್ಮ ಅಣ್ಣಯಿಂದ ನಿಮ್ಮ ಅಣ್ಣನ ಬಗ್ಗೆ ತುಂಬ ಯೋಚನೆ ಮಾಡ್ತಿದ್ಯಾ, ಏನಪ್ಪ ಗುರು ಹಿಂಗೆ ಮಾಡಿಬಿಟ್ಟ ಅಂತ. ಅಣ್ಣಯಿಂದೇನು ತಪ್ಪಿಲ್ಲ. ಏನಂದ ಹೇಳು? ಹೇಳು ಹೇಳು ಅಂದ. ಹೇಳು ಅಂದಮೇಲೆ ಒಳಕ್ಕೇನು ಹೊರಕ್ಕೇನು ಎದ್ದು ಬರ್ತಿದ್ದೆ ಈ ಕಡೆಗೆ ಅಂದ್ರು. ವಿಷಯಕ್ಕೆ ಹೋಗಬೇಡ, ಭಾವನೆ ಮುಖ್ಯ. ಅಂಡರ್ಲೈನ್ ಮಾಡ್ಕೊಳ್ಳಿ. ನೋಡಿ, ಅಲ್ಲಿ ಶಬ್ದ ಹೇಳು ಅಂದ್ರೆ, ಹೇಳು ಅಂದರೆ ನಾವು ಅರ್ಥ ಮಾಡ್ಕೊಂಡು ತಿಂಡಿ ರೆಡಿಯಾಗಿದೆ ಹೇಳು ಅಂತ, ಕೂತಿದೆಯಲ್ಲ ಹೇಳು ಅಂತ. ವಿಷಯಕ್ಕೆ ಹೋದ್ರೆ ಎದ್ಬಿಟ್ಟು ಒಳಗೆ ಹೋಗಿ ತಿಂಡಿ ತಿನ್ಕೊಂಡು ಹೋಗ್ಬೇಕು. ಅಲ್ಲಿ ಬ್ರಹ್ಮ ಅಂದ್ರೆ ಶಬ್ದ ಬ್ರಹ್ಮ ಏನಂತಿದೆ, ಸಾಕಿಲ್ ಕೂತಿದ್ದು ಎದಳು ಅಂತಿದೆ. ಎದ್ರು ಹೊರಟರು. ಈ ಹೇಳಿ ಯಾರು ಗುರುಗಳನ್ನ ಅರ್ಥ ಮಾಡಿ, ನಾನು ಹೇಳ್ತಿರೋದು 100ಕ್ಕೆ 100 ಸರಿ ಅಂತ ನನ್ಗೆ ಇದು ಕಂಡಿದ್ದು. ಎಷ್ಟು ಜನ ನಮ್ಗೆಲ್ಲ ಗುರುಗಳು ಪೂರ್ತಿ ಅರ್ಥ ಆಗೋಗಿದ್ದಾರೆ ಅಂತ ಅನ್ಕೋತೀವಲ್ಲ, ನಾವು ಎಷ್ಟು ಎಲ್ಲಿದ್ದೀವಿ ನಾವು ಅನ್ನೋದನ್ನ ಯೋಚನೆ ಮಾಡಬೇಕು. ಈ ಥರ ನಡೀತಿದ್ರು ಗುರುಗಳು. ಹಾಗಾಗಿ ನಮಗೆ ಇವತ್ತಿಗೂ ಅದು ಪ್ರಸ್ತುತ ನಮ್ಗೆ ಅರ್ಥ ಆಗ್ತಾ ಇಲ್ಲ, ಅರ್ಥ ಮಾಡ್ಕೋತಾ ಇದ್ದೀವಿ. ಈಗಲೂ ನಮಗೆ ಗುರುಗಳು ಅರ್ಥ ಮಾಡಿಸ್ತಾ ಇದ್ದಾರೆ. ಸದ್ಗುರು ಚರಣಾರವಿಂದ ಅರ್ಪಣ ಸ್ವಸ್ತಿ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.